ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಇಕ್ವಿಟಿ ಮಾರ್ಕೆಟ್ ಗ್ಯಾಮ್ಲಿಂಗ್ನ ಇಲ್ಲ ಆಪರ್ಚುನಿಟಿನ? ನಿಜ ಏನು ಅಂತ ಇವತ್ತು ಕ್ಲಿಯರಾಗಿ ನೋಡೋಣ. ಶೇರ್ ಮಾರ್ಕೆಟ್ ಅಂದರೆ ಏನು? ನೀವು ಈ ಪದ ಕೇಳಿದಾಗ ಕೆಲವರು ರಿಸ್ಕ್ ಅಂತ ಹೇಳ್ತಾರೆ, ಕೆಲವರು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಆದರೆ ನಿಜ ಏನು ಗೊತ್ತಾ? ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಕೇಳಿದರೂ ಕೂಡ ಈಸಿ ಆಗಿ ಅರ್ಥ ಆಗೋ ಹಾಗೆ. ಶೇರ್ ಮಾರ್ಕೆಟ್ ಅಂದರೆ ಒಂದು ಮಾರ್ಕೆಟ್, ಆದರೆ ಇದು ನಾರ್ಮಲ್ ಮಾರ್ಕೆಟ್ ಅಲ್ಲ. ಇದು ತರಕಾರಿ ಮಾರ್ಕೆಟು ಅಲ್ಲ, ಹಣ್ಣಿನ ಮಾರ್ಕೆಟ್ ಕೂಡ ಅಲ್ಲ. ಇಲ್ಲಿ ಸೆಲ್ ಆಗೋದು ಕಂಪನೀಸು, ಆದರೆ ಫುಲ್ ಕಂಪನೀಸ್ ಅಲ್ಲ, ಕಂಪನಿಯ ಒಂದು ಸ್ಮಾಲ್ ಪಾರ್ಟ್. ಈಗ ಸಿಂಪಲ್ ಎಕ್ಸಾಂಪಲ್ ನೋಡೋಣ. ನೀವು ಮಾರ್ಕೆಟ್ಗೆ ಹೋಗಿ 100 ರೂಪಾಯಿ ಕೊಟ್ಟು ಆ್ಯಪಲ್ ತಗೊಳ್ತೀರಾ ಅಂದ್ಕೊಳ್ಳಿ. ಆ್ಯಪಲ್ಲು ನಿಮ್ಮದಾಗುತ್ತೆ. ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ನೀವು 1,000 ಕೊಟ್ಟು ಶೇರ್ಸ್ ತಗೊಂಡ್ರೆ ಅದು ಆ್ಯಪಲ್ ಆಗಲ್ಲ, ಅದು ಕಂಪನಿಯ ಒಂದು ಪಾರ್ಟ್ ಆಗುತ್ತೆ. ಅಂದರೆ ನೀವು ಆ ಕಂಪನಿಯಲ್ಲಿ ಸ್ಮಾಲ್ ಓನರ್ ಆಗ್ತೀರಾ. ಇದನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಶೇರ್ ಮಾರ್ಕೆಟ್ ಅಂದರೆ ಓನರ್ಶಿಪ್ ಬೈಯಿಂಗ್ ಪ್ಲೇಸ್. ಓಕೆ, ಒಂದು ಎಕ್ಸಾಂಪಲು, ನೀವು ನಿಮ್ಮ ಫ್ರೆಂಡ್ ಒಂದು ಟೀ ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅವನಿಗೆ 1,00,000 ಬೇಕು, ಆದರೆ ಅವನ ಬಳಿ 50,000 ಮಾತ್ರ ಇದೆ. ನೀವು 50,000 ಇನ್ವೆಸ್ಟ್ ಮಾಡಿದರೆ ನೀವು ಪಾರ್ಟ್ನರ್ ಆಗ್ತೀರಾ. ಪ್ರಾಫಿಟ್ ಬಂದರೆ ಇಬ್ಬರಿಗೂ ಶೇರ್, ಲಾಸ್ ಆದರೆ ಇಬ್ಬರಿಗೂ ಇಂಪ್ಯಾಕ್ಟ್. ಇದೇ ಕಾನ್ಸೆಪ್ಟು ದೊಡ್ಡ ಮಟ್ಟದಲ್ಲಿ ಶೇರ್ ಮಾರ್ಕೆಟು. ಈಗ ಬಿಗ್ ಕಂಪನೀಸ್ ಎಕ್ಸಾಂಪಲ್ ನೋಡೋದಾದರೆ, ರಿಲಯನ್ಸ್ ಥರ ದೊಡ್ಡ ಕಂಪನಿಗೆ ಕೋಟಿಗಟ್ಟಲೆ ಹಣ ಬೇಕಾಗುತ್ತೆ. ಒಂದೇ ವ್ಯಕ್ತಿ ಕೊಡೋದು ಪಾಸಿಬಲ್ ಅಲ್ಲ. ಅದಕ್ಕಾಗಿ ಕಂಪನಿ ತನ್ನ ಓನರ್ಶಿಪ್ ಪಾರ್ಟನ್ನು ಡಿವೈಡ್ ಮಾಡಿ ಲಕ್ಷ ಜನರಿಗೆ ಕೊಡ್ತದೆ. ಆ ಪಾರ್ಟನ್ನು ಶೇರ್ಸ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ನೀವು ಒಂದು ಶೇರ್ಸ್ ತಗೊಂಡ್ರೆ ನೀವು ಓನರ್ ಅಂದರೆ ಸ್ಮಾಲ್ ಓನರ್ ಆದರೂ ಓನರೇ ಆಗ್ತೀರಾ. ಎಕ್ಸಾಂಪಲು, ಒಂದು ಕಂಪನಿ 100 ಪಾರ್ಟಾಗಿ ಡಿವೈಡ್ ಆಯಿತು ಅಂದರೆ ಒಂದು ಶೇರ್ ತೊಗೊಂಡ್ರೆ 1% ಓನರ್ ನೀವು ಆಗ್ತೀರಾ. ನೀವು 10% ಶೇರ್ ತೊಗೊಂಡ್ರೆ 10% ಓನರ್ ನೀವು ಆಗ್ತೀರಾ. ಸಿಂಪಲ್ ಮ್ಯಾಥಮೆಟಿಕ್ಸು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ಶೇರ್ ಮಾರ್ಕೆಟಲ್ಲಿ ನೀವು ಪ್ರಾಡಕ್ಟ್ ಅಥವಾ ಸರ್ವಿಸ್ ತಗೊಳ್ಳಲ್ಲ, ನೀವು ಓನರ್ಶಿಪ್ ತಗೊಳ್ತೀರಾ. ಇಮ್ಯಾಜಿನ್ ಮಾಡಿ, ನೀವು ಒಂದು ಹೋಟೆಲ್ ಓನರ್ ಆಗಬೇಕು ಅಂದರೆ ಕೋಟಿಗಟ್ಟಲೆ ಹಣ ಬೇಕು. ಬಟ್ ಶೇರ್ ಮಾರ್ಕೆಟಲ್ಲಿ ನೀವು ತಾಜ್ ಹೋಟೆಲ್ ಶೇರ್ಸ್ ತಗೊಂಡ್ರೆ ಇಂಡೈರೆಕ್ಟ್ಲಿ ಓನರ್ ಆಗ್ತೀರಾ. ಅದಕ್ಕಾಗಿ ಶೇರ್ ಮಾರ್ಕೆಟ್ ಗಿವ್ ಅ ಚಾನ್ಸ್ ಟು ಬಿಕಮ್ ಅ ಓನರ್ ಆಫ್ ಬಿಗ್ ಕಂಪನೀಸ್. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, 100 ಜನ ಸೇರಿ ಒಂದು ಕಂಪನಿ ಓನ್ ಮಾಡಬಹುದು. ಪ್ರತಿಯೊಬ್ಬರು ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ, ಎಲ್ರಿಗೂ ಓನರ್ಶಿಪ್ ಸಿಗುತ್ತದೆ. ಇದೇ ಶೇರ್ ಮಾರ್ಕೆಟ್ ಸಿಸ್ಟಮ್. ಈಗ ನಿಮಗೆ ಕ್ಲಿಯರ್ ಆಗ್ತಿದೆಯಾ? ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ, ಇದು ಓನರ್ಶಿಪ್ ಸಿಸ್ಟಮ್ ಅಂತ. ಬಹಳ ಜನ ಶೇರ್ ಮಾರ್ಕೆಟ್ ಬೆಟ್ಟಿಂಗ್ ಅಂತ ಅಂದ್ಕೊಳ್ತಾರೆ, ಆದರೆ ರಿಯಾಲಿಟಿ ಏನು ಅಂದರೆ ಅದು ಬಿಸ್ನೆಸ್ನ ಒಂದು ಸಿಸ್ಟಮ್. ಕಂಪನಿ ಗ್ರೋ ಆಗೋಕ್ಕೆ ಮನಿ ರೇಸ್ ಮಾಡುತ್ತೆ. ಇನ್ವೆಸ್ಟರ್ ತಮ್ಮ ಮನಿ ಗ್ರೋ ಮಾಡೋಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಸಿಂಪಲ್ ಆಗಿ ನಾವು ಹೇಳಬೇಕು ಅಂದರೆ, ಶೇರ್ ಮಾರ್ಕೆಟ್ ಅಂದರೆ ಕಂಪನೀಸ್ ತಮ್ಮ ಓನರ್ಶಿಪ್ ಶೇರ್ ಆಗಿ ಸೆಲ್ ಮಾಡೋ ಪ್ಲೇಸ್, ಇನ್ವೆಸ್ಟರ್ಸ್ ಬೈ ಮಾಡೋ ಪ್ಲೇಸ್. ನೆನ್ಪಿಟ್ಕೊಳ್ಳಿ, ಶೇರ್ ಮಾರ್ಕೆಟ್ ಅಂದರೆ ಬೈ ಮತ್ತು ಸೆಲ್ ಶೇರ್ಸ್ ಮಾಡುವಂಥ ಒಂದು ಪ್ಲೇಸ್. ಶೇರ್ ಅಂದರೆ ಕಂಪನಿಯ ಪಾರ್ಟ್. ನೀವು ಶೇರ್ ತಗೊಂಡ್ರೆ ನೀವು ಓನರ್ ಆಗ್ತೀಯಾ. ಆ್ಯಪಲ್ ಮಾರ್ಕೆಟಲ್ಲಿ ಆ್ಯಪಲ್ ನೀವು ತಗೊಳ್ತೀರಿ, ಶೇರ್ ಮಾರ್ಕೆಟಲ್ಲಿ ಕಂಪನಿಯ ಭಾಗ ತಗೊಳ್ತೀರಿ. ಆ್ಯಪಲ್ ತಿಂತೀರಾ, ಶೇರ್ ಮೂಲಕ ಮನಿ ಅರ್ನ್ ಮಾಡ್ತೀರಾ. ಇದು ಬೇಸಿಕ್ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು IPO ಮತ್ತು ಕಂಪನಿಯ ಶೇರ್ಸ್ ಯಾಕೆ ಕೊಡ್ತೇವೆ ಅಂತ ಡೀಪಾಗಿ ನೋಡೋಣ. ಧನ್ಯವಾದಗಳು.